ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬಿಸಿಬೇಳೆ ಪೌಡರ್ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಚಿಲ್ಲಿ 125 ಗ್ರಾಮ್, ಕೊರಿಯಾಂಡರ್ 100 ಗ್ರಾಮ್, ಕಡಲೆಬೇಳೆ 50 ಗ್ರಾಮ್, ಉದ್ದಿನಬೇಳೆ 50 ಗ್ರಾಮ್, ಜೀರಾ 25 ಗ್ರಾಮು, ಮೇಥಿ 6 ಗ್ರಾಮು, ಲವಂಗ 5 ಗ್ರಾಮು, ಚಕ್ಕೆ 10 ಗ್ರಾಮು, ಮೆಣಸು 15 ಗ್ರಾಮು, ಏಲಕ್ಕಿ 6 ಗ್ರಾಮು, ಕರಿಬೇವು ಒಂದು 10 ಗ್ರಾಮು, ಕೊಬ್ಬರಿ 10 ಗ್ರಾಮು, ಎಳ್ಳು 15 ಗ್ರಾಮು, ಗಸಗಸೆ 15 ಗ್ರಾಮು, ಮರಾಠ ಮೊಗ್ಗು, ಅನಾನಸ್ ಹೂವು, ಜಾಯಿಕಾಯಿ 1, ಜಾಪತ್ರೆ 1, ಪಲಾವ್ ಒಂದು 5 ಎಲೆ, ಹಿಂಗು ಮತ್ತು ಅರಿಶಿಣ. ಇವಾಗೆಲ್ಲ ಸೆಪ್ರೇಟಾಗಿ ಹುರ್ಕೋಬೇಕು. ಫಸ್ಟು ಒಣಮೆಣ್ಸಿಕಾಯಿ ಹುರ್ಕೊಂಡು ಅದು ಸೆಪ್ರೇಟ್ ಇಟ್ಕೊಳ್ಳೋಣ. ಎಲ್ಲ ಐಟಮು ಒಂದು 10ರಿಂದ 12 ನಿಮಿಷದವರೆಗೂ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ, ಲೋ ಟು ಮೀಡಿಯಮ್ ಇರಲಿ. ಗಸಗಸೆ ಮತ್ತು ಬಿಳಿ ಎಳ್ಳು ಮಾತ್ರ ಬೇಗ ಎತ್ಕೋಬೇಕು, ಬೇಗ ಇದಾಗ್ಬಿಡುತ್ತೆ. ಇನ್ನೆಲ್ಲನೂ ಒಂದು 10ರಿಂದ 12 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಪಲಾವ್ ಎಲೆ ಇದು ಅಷ್ಟೇ ಬೇಗ ಆಗುತ್ತೆ. ಇದು ಧನಿಯಾ ಒಂದು 10 ನಿಮಿಷ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅದು ಗಮ್ಮಂತ ಸ್ಮೆಲ್ ಬರುತ್ತೆ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಗಸಗಸೆ ಅದು ಸಿಡಿಯುತ್ತೆ, ಬೇಗ ಆಗ್ಬಿಡತ್ತೆ. ಇದು 1 ನಿಮಿಷ ಸಾಕು, 1 ನಿಮಿಷನೂ ಬೇಕಾಗಿಲ್ಲ. ಕೆಂಪಗೆ ಸೀಸ್ಕೋಬೇಡಿ, ಬೇಗ ಎತ್ಕೊಳ್ಳಿ. ಎಳ್ಳು ಅಷ್ಟೇ ಬೇಗ ಆಗೋಗುತ್ತೆ. ಎಳ್ಳು ಸಿಡಿಯತ್ತೆ, ಅಲ್ಲಿವರೆಗೂ ಹುರ್ಕೊಂಡು ಇನ್ನೆಲ್ಲ ಐಟಮು ಸ್ವಲ್ಪ ನಿಧಾನ ಆಗುತ್ತೆ. ನಿಧಾನಕ್ಕೆ ಹುರ್ಕೋಬೇಕು. ಸಪ್ರೇಟ್ ಹುರ್ಕೊಳ್ಳಿ. ಒಂದೊಂದು ಟೆಂಪ್ರೇಚರ್ ಬೇಕಾಗುತ್ತೆ. ಉದ್ದಿನಬೇಳೆ, ಕರಿಬೇವು ಕೈಯಲ್ಲಿ ಮಾಡಿದ್ರೆ ಅದು ಪುಡಿ ಆಗುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಲವಂಗ ಇದೆಲ್ಲ ಘಮ್ಮಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಚಕ್ಕೆ ಲವಂಗ ಎಲ್ಲ ಅರೋಮಾ ಚೆನ್ನಾಗಿ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಜೀರಿಗೆ, ಮೆಣಸು, ಮೆಂತ್ಯ, ಮರಾಠ ಮೊಗ್ಗು ಒಂದು 5 ಗ್ರಾಮ್ ಅಷ್ಟು, ಅನಾನಸ್ ಹೂವು 1, ಜಾಕಾಯಿ 1, ಜಾಪತ್ರೆ 1,
ಕರಿ ಕೆಂಪಗಾಗೋರ್ಗು ಹುರ್ಕೋಬೇಕು. ಆಮೇಲೆಲ್ಲ ಅರಿಶಿನ ಪುಡಿ ಮತ್ತು ಹಿಂಗೆ ಹಾಕ್ಕೊಂಡು ಫಸ್ಟು ಒಣಮೆಣ್ಸಿಕಾಯಿ ಮಿಕ್ಸಿಗೆ ಹಾಕೊಂಬಿಡೋಣ. ಆಮೇಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಬಿಸಿಬೇಳೆಬಾತ್ ಪೌಡರ್ ರೆಡಿ.